ಸೊ ಎಕ್ಕ ಟ್ರೇಲರ್ ನೋಡಿದಾಗ ಅಥವಾ ಪೋಸ್ಟರ್ಸ್ ನೋಡಿದಾಗ ಅಪ್ಪು ಸರ್ ಜಾಕಿ ನೆನ್ಪು ಮಾಡುತ್ತೆ. ಸೊ ಜಾಕಿ ಶೇಡ್ ಅಫ್ಕೋರ್ಸ್ ಎಲ್ಲರೂ ಮಾತಾಡ್ತಾ ಇದಾರೆ, ನಿಮಗೂ ಕೂಡ ಈ ಕಮೆಂಟ್ಸ್ ಬಂದೇ ಇರುತ್ತೆ. ಸೊ ನೀವು ಸಿನಿಮಾ ಮಾಡುವಾಗ ಅಥವಾ ಸಿನಿಮಾ ನೀವು ನೋಡಿದಾಗ ನಿಮಗೆ ಫೀಲ್ ಆಗಿದ್ದ ಅಂಶ, ಯಾಕಂದ್ರೆ ಜಾಕಿ ನೀವು ನೋಡಿದಿರಿ, ಅಫ್ಕೋರ್ಸ್ ಸಿನಿಮಾ ನೋಡಿದಿರಿ, ಅಪ್ಪು ಸರ್ ಜೊತೆಗೆ ಮಾತಾಡಿರ್ತೀರಿ ಆ ಕ್ಯಾರೆಕ್ಟರ್ ಬಗ್ಗೆ. ಸೊ ಈ ಕ್ಯಾರೆಕ್ಟರ್ ಎಷ್ಟು ರಿಸೆಂಬಲ್ಸ್ ಇದೆ ಜಾಕಿ ಜೊತೆಗೆ? ನೀವು ಹೇಳ್ದಂಗೆ ಲುಕ್, ಇನ್ಫ್ಯಾಕ್ಟ್ ಮೇನ್ ಈ ಲುಕ್ ಜಾಕಿ ಸಿನಿಮಾದ ಇನ್ಸ್ಪಿರೇಷನ್. ನಮ್ಗೆ ಕಥೆಲಿ ಒಂದ್ ಸಿಚುವೇಶನ್ ಬರುತ್ತೆ, ಈ ಮಗು ಮತ್ತೆ ಮೃಗ ಒಟ್ಟಿಗೆ ಆಗತ್ತೆ, ಅದೇ ಈ ಕ್ಯಾರೆಕ್ಟರ್. ಓಕೆ, ಅಲ್ಲಿ ನಾವು ಪ್ಲೇ ಮಾಡ್ಬೇಕಂದ್ರೆ ರೆಫರೆನ್ಸ್ ತಗೊಂಡಿದ್ದು ಜಾಕಿ. ಆ ಲುಕ್ ನನಗಂತೂ ಫಸ್ಟ್ ಇಂದ ಸಖತ್ ಇಷ್ಟ. ಲೈಕ್ ಇವಾಗ್ಲೂ ಆ ಫೈಟ್ ನೆನ್ಸ್ಕೊಂಡ್ರೆ ಒಂಥರ ಮೈ ಎಲ್ಲ ಜುಮ್ ಅನ್ನತ್ತೆ. ಅಂಡ್ ಆ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ತಗೊಂಡು ಆ ಸ್ಟೈಲಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಇನ್ನೊಂದೇನಂದ್ರೆ ಪ್ರಾಬಬ್ಲಿ ಸಿನಿಮಾನ ಅಥವಾ ಇವನ್ ಟ್ರೇಲರ್ ನೋಡಿದಾಗ ಜಾಕಿ ಸಿನಿಮಾ ರಿಸೆಂಬ್ಲೆನ್ಸ್ ಒಂದ್ ಕಾರಣಕ್ಕೆ ಬಂದಿರ್ಬೋದು, ಯಾಕಂದ್ರೆ ಸತ್ಯ ಹೆಗ್ಡೆ ಸರ್, ಜಾಕಿ ಸಿನಿಮಾನು ಸತ್ಯ ಹೆಗ್ಡೆ ಸರ್ ಮಾಡಿದ್ರು. ಅಂಡ್ ಒಂದ್ 2-3 ಲೊಕೇಶನ್ಸ್ ನಾವು ಜಾಕಿ ಸಿನಿಮಾ ಮಾಡಿದ ಶೂಟ್ ಲೊಕೇಶನ್ಸ್ ಅಲ್ಲೇ ಮಾಡಿದ್ವಿ. ಇನ್ಫ್ಯಾಕ್ಟ್ ನೀವು ವಿಲೇಜ್ ಪೋರ್ಷನ್ ಅಲ್ಲಿ ನಮ್ ತಾಯಿ ಜೊತೆ ಸೀನ್ ನೋಡ್ತಿರಲ್ಲ, ಅದು ಜಾಕಿಯಲ್ಲೂ ಅವ್ರ ಮನೆಯನ್ನು ಅಲ್ಲೇ ಶೂಟ್ ಮಾಡಿದ್ರು. ಸೊ ಅಲ್ಲಿ ಕೆಲವು ಸಿಮಿಲಾರಿಟೀಸ್ ಬರುತ್ತೆ. ಪ್ರಾಬಬ್ಲಿ ಅದು ಅಫ್ಕೋರ್ಸ್ ಸತ್ಯ ಹೆಗ್ಡೆ ಸರ್ ಅಂಡ್ ತೋರ್ಸಿರೋ ಸ್ಟೈಲು, ಫ್ಯೂ ಪಾಯಿಂಟ್ಸ್, ಕೆಲವು ಮ್ಯಾನರಿಸಮ್ಸ್ ಅನ್ಸ್ಬೋದು. ಬಟ್ ಈ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ. ಜಾಕಿ ಸಿನಿಮಾಗೂ ಈ ಸಿನಿಮಾಗೂ ಕತೆ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಬಟ್ ನೋಡಿದಾಗ ಕೆಲವು ಶೇಡ್ಸ್ ಸುಮಾರು ಜನಕ್ಕೆ ಅನ್ಸಿದೆ. ಅಂಡ್ ಕೇಳಿದಾಗ ಅಂತೂ ಸಖತ್ ಖುಷಿ ಆಗಿದೆ. ಅಂತ ಒಂದ್ ದೊಡ್ಡ ಸಿನಿಮಾಗೆ ಇವತ್ತು ನಮ್ ಸಿನಿಮಾನ ನೆನ್ಪು ಮಾಡಿಸ್ತಿದೆ ಅಂದ್ರೆ ಡೆಫಿನೆಟ್ಲಿ ವೆರಿ ಹ್ಯಾಪಿ. ಎಸ್ಪೆಷಲಿ ಆ ಕಲರ್ ಶರ್ಟ್ ಅಥವಾ ಗ್ಲಾಸ್, ಜಾಕಿಲು ಕೂಡ ಅಪ್ಪು ಸರ್ ಒಂದ್ ಗ್ಲಾಸ್ ಇರಲ್ಲ, ಒಂದ್ ಗ್ಲಾಸ್ ಇರುತ್ತೆ, ಆ ತರದ್ ಒಂದ್ ಗ್ಲಾಸ್ ಹಾಕೊಂಡು ಕರೆಕ್ಟ್ ಮಜಾ. ಅಂದ್ರೆ ಆ ಸಿಚುವೇಶನ್ ಜಾಕಿ ಸಿನಿಮಾಲ್ ಹೆಂಗೆ ಮಜಾ ಕೊಡ್ತು, ಈ ಕ್ಯಾರೆಕ್ಟರ್ನು ಪೂರ್ತಿ ಮಜಾನೇ ಕೊಡುತ್ತೆ. ಫುಲ್ ಮಜಾ. ನೀವ್ ನೋಡ್, ನಾನು ಹೇಳಿದ್ನಲ್ಲ, ಈ ಮಗು ಮತ್ತೆ ಮೃಗ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಅಂದ್ರೆ ಈ ತರ ಒಬ್ಬ ಆಚೆ ಬರ್ತಾನೆ. ಗನ್ ಇಟ್ಕೊಂಡಿದ್ದೀನಿ ಅಂದ್ರೆ ಯಾರನ್ನೋ ಸಾಯಿಸಕ್ಕೆ, ಅದು ಅವನಲ್ಲಿರೋ ಮೃಗ. ಬಟ್ ಈ ಜೋಕರ್ ತರ ಇರೋ ಗೆಟಪ್ ಅವನಲ್ಲಿರೋ ಮಗು. ಅವನ್ ಮುಗ್ಧತೆ. ಸೊ ಈ ಪರ್ಕೆ ಐಡಿಯಾ ಯಾರ್ದಿದ್ದು? ಈ ಪರ್ಕೆ ಒಳಗಡೆ ಗನ್ ಇಟ್ಕೊಂಡು ಪರ್ಕೆ ತಗೊಳಕ್ಕೇನು ಒಂದ್ ತುಂಬಾ ಇಂಪಾರ್ಟೆಂಟ್ ಕಾರಣ ಇದೆ ಸಿನಿಮಾದಲ್ಲಿ. ಅದನ್ನ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ನಾ ಸಿನಿಮಾಲ್ ಹೇಳೋ ವಿಷಯ, ಅದನ್ನ ಇನ್ಫ್ಯಾಕ್ಟ್ ಈಗ ಹೇಳಕ್ ಆಗದೇ ಇಲ್ಲ. ಬಟ್ ಈ ಪರ್ಕೆ ತಗೊಂಬರಕ್ಕೂ ಒಂದ್ ಕಾರಣ ಇದೆ. ಅಂಡ್ ಇನ್ಫ್ಯಾಕ್ಟ್ ನಾವು ಟೀಸರ್ ಹೇಳಿದ್ವಿ ಲಾಸ್ಟ್ ಅಲ್ಲಿ, ಒನ್ ಆಫ್ ದ ರೀಸನ್ಸ್ ಏನಂದ್ರೆ ಟೀಸರ್ ಲಾಸ್ಟ್ ಅಲ್ಲಿ ಈ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಅನ್ನೋದಿದೆಯಲ್ಲ, ಸೊ ಆ ತರ ಒಂಥರ ಕ್ಲೀನ್ ಮಾಡಕ್ ಬಂದಿರೋ ತರ. ಪರ್ಕೆ ಇಸ್ ಅ ಸಿಂಬಲ್ ಫಾರ್ ಕ್ಲೀನಿಂಗ್. ಆಫ್ ಕೋರ್ಸ್. ಓಕೆ, ಜಾಕಿ ಬಂದಾಗ ಆಗಿನ ಏನಾದ್ರು ಒಂದು ನೆನಪು ಅಪ್ಪು ಸರ್ ಜೊತೆಗೆ ಮಾತಾಡಿದ ಅಥವಾ ಸಿನಿಮಾ ನೋಡಿದ್ಮೇಲೆ ಅವ್ರ ಜೊತೆಗೆ ಆದಂತ ಜಾಕಿ ಸಿನಿಮಾ ನಮ್ದೇ ಹೋಮ್ ಪ್ರೊಡಕ್ಷನ್. ನಾನ್ ಮಿನಿಮಮ್ 50 ಟೈಮ್ಸ್ ನೋಡಿದೆ, ಮಿನಿಮಮ್. ನನಗೆ ಸಾಕಾಗಿ ಸೀನ್ ಟು ಸೀನ್ ಹಿಂಗೆ ಕಣ್ಮುಂದೆ ಬರುತ್ತೆ ನೆನ್ಸ್ಕೊಂಡ್ರೆ. ಆ ಸಿನಿಮಾ ಏನಂದ್ರೆ ನಾನು ಶೂಟಿಂಗ್ ತುಂಬಾ ವಿಸಿಟ್ ಮಾಡಿದ್ದೆ. ಲೈಕ್ ನನ್ ಇನ್ಫ್ಯಾಕ್ಟ್ ಜನರಲಿ ನನ್ಗೆ ಯಾವ್ದೇ ಶೂಟಿಂಗ್ ನಡೀತಾ ಇದ್ರೆ ನನ್ಗೆ ಹೋಗೋ ಅಭ್ಯಾಸ ಇತ್ತು ಚಿಕ್ಕ ವಯಸ್ಸಿಂದ. ಅಂಡ್ ಜಾಕಿ ಫಿಲ್ಮ್ ಶೂಟಿಂಗ್ನು ತುಂಬಾ ಸತಿ ಹೋಗಿದ್ದೆ. ಅಂಡ್ ಸತ್ಯ ಸರ್ನು ನಾನು ಸುಮಾರು ಸತಿ ನೋಡಿದ್ದೆ ಅಲ್ಲಿ. ಅಂಡ್ ಇವತ್ತು ಲೈಕ್ ಅದೇ ಅವ್ರ ಜೊತೆನೆ ಕೆಲಸ ಮಾಡ್ತಿದ್ದಾಗ ಅದೆಲ್ಲ ಹಳೇದೆಲ್ಲ ಮತ್ತೆ ನೆನಪಾಗತ್ತಲ್ಲ, ತುಂಬಾ ಖುಷಿ ಆಗುತ್ತೆ. ಸೊ ಹೀಗೆ ಈಗ ಮನೇಲಿ ಎಲ್ರು ಕೂಡ ಸಿನಿಮಾ ಸ್ಟಾರ್ಸ್ ಆಗಿರೋದ್ರಿಂದ ಎಲ್ರಿಂದನೂ ಒಂದೊಂದೊಂದು ಚೂರ್ ಏನಾದ್ರು ಇನ್ಸ್ಪೈರ್ಡ್ ಬೈ ಅನ್ನುವಂಥದ್ದು ಇದೆಯಾ? ಅಪ್ಪು ಸರ್ ಇಂದ, ಶಿವಣ್ಣ ಅವರಿಂದ ಅಥವಾ ಅಣ್ಣವರಿಂದ ಈ ತರದ್ ಏನಾದ್ರು ಒಂದಷ್ಟು ನಿಮಗೆ ನೋಡಿರೋದು ಅಥವಾ ಅಲ್ಲಿಂದ ಸ್ಪೆಸಿಫಿಕ್ ಆಗಿ ನಾನು ಯಾವತ್ತು ಏನು ಪಿಕ್ ಮಾಡಕ್ ಸಿನಿಮಾದಿಂದ ಕಾಪಿ ಮಾಡಕ್ಕಾಗ್ಲಿ ನಾನು ಯಾವತ್ತು ಟ್ರೈ ಮಾಡಿಲ್ಲ. ಅದ್ ಕೆಲವು ಸತಿ ಈಗ ಹೋಲ್ಕೆ ಬಂದ್ಬಿಟ್ಟಿದೆ ಬಟ್ ನಾನು ಯಾವತ್ತು ಟ್ರೈ ಮಾಡಕ್ ಹೋಗಿಲ್ಲ. ಅಫ್ಕೋರ್ಸ್ ಅವ್ರವ್ರ ಸಿನಿಮಾಲಿ ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಆಗ್ಲಿ ಸುಮಾರು ರೀತಿ ಇನ್ಸ್ಪೈರ್ ಮಾಡಿದೆ. ಇವಾಗ ನಮ್ ದೊಡ್ಡಪ್ಪನ್ ತಗೊಂಡ್ರೆ ಅವ್ರದ್ದೊಂದು ಇಂಟೆನ್ಸಿಟಿ ಇದೆ ಅವ್ರ ಲುಕ್ಸ್ ಅಲ್ಲಿ. ಲೈಕ್ ಅದನ್ನ ನಾನು ಜನರಲಿ ತುಂಬಾ ಅಬ್ಸರ್ವ್ ಮಾಡ್ತೀನಿ. ಎಸ್ಪೆಷಲಿ ಕೆಲವು ಸತಿ ಅವ್ರು ಬರೀ ಕಣ್ಣಲ್ಲೇ ಆಕ್ಟ್ ಮಾಡ್ತಾರೆ. ನಾನ್ ಸಖತ್ ಅಬ್ಸರ್ವ್ ಮಾಡಿದೀನಿ ಅದನ್ನ. ಬಟ್ ಅದನ್ನ ಹೆಂಗ್ ಆಚೆ ತರ ನನ್ಗಿನ್ನೂ ಗೊತ್ತಿಲ್ಲ. ಬಟ್ ಅಬ್ಸರ್ವ್ ಮಾಡ್ತೀನಿ, ಕಲೆಕ್ಟ್ ಟ್ರೈ ಮಾಡ್ತಿದ್ದೀನಿ. ಅಂಡ್ ನಮ್ ತಂದೆ ಮಾಡೋ ಅವ್ರದ್ದೊಂದು ಕಾಮಿಡಿಕ್ ಸೆನ್ಸ್ ಇತ್ತು, ವೆರಿ ಸ್ಟ್ರಾಂಗ್, ನನಗೆ ಸಖತ್ ಇಷ್ಟ. ಅಂಡ್ ನಮ್ ಚಿಕ್ಕಪ್ಪಂದು ಡೆಫಿನೆಟ್ಲಿ ಒಂದ್ ವೈಬ್ರೆನ್ಸ್ ಇತ್ತು, ಎಸ್ಪೆಷಲಿ ಈ ಜಾಕಿ ಸಿನಿಮಾ ಆಗ್ಲಿ ಕೆಲವು ಸಿನಿಮಾಗಳಾಗ್ಲಿ ಒಂದು ವೈಬ್ರೆನ್ಸ್ ಇದೆ. ಸೊ ಅದನ್ನೆಲ್ಲ ನಾನು ಜಾಸ್ತಿ ಅಬ್ಸರ್ವ್ ಮಾಡಿದೆ. ಬಟ್ ಅದು ಪ್ರಾಬಬ್ಲಿ ಡೆಫಿನೆಟ್ಲಿ ಕಾಪಿ ಮಾಡ್ಬೇಕಂತ ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ಮೋಸ್ಟ್ಲಿ ಅದು ಜಾಸ್ತಿ ನೋಡಿ
ಕೆಲವ್ದು ಅದರಿಂದ ಇನ್ಸ್ಪೈರ್ ಆಗಿರ್ಬೋದು ಮ್ಯಾನರಿಸಮ್ಸ್. ಸಂಪದ, ನಿಮಗೆ ಈಗ ಜಾಕಿ ಶೇಡ್ ಅಲ್ಲಿ ಅಥವಾ ಈ ತರದಂತ ಬಂದಾಗ ಕಮೆಂಟ್ಸ್ ನೀವೇನ್ ಹೇಳ್ತೀರಿ ಇದಕ್ಕೆ? ನಿಮಗೆ ನೀವು ನೋಡಿದ್ದು ಜಾಕಿ ಸಿನಿಮಾ, ಸೊ ನಿಮಗೆ ಈ ಸಿನಿಮಾ ನೋಡಿದಾಗ ಅಥವಾ ಟ್ರೇಲರ್ ನೋಡಿದಾಗ ನಿಮ್ಗೆ ಏನಾದ್ರು ಅನ್ಸಿದ್ದು ಈ ತರ ಇದೆ ಶೇಡ್ ಅಂತ ಹೇಳಿ? ಇಲ್ಲ, ನಂಗೆ ಅನ್ಸಿಲ್ಲ. ಬಿಕಾಸ್ ನನಗೆ ಕತೆ ಗೊತ್ತು ಅಂಡ್ ವಿವ್ ವರ್ಕ್ಡ್ ಅಲ್ವಾ, ಸೊ ನಮಗೆ ಆ ಸಿಮಿಲಾರಿಟಿ ಅನ್ಸಲ್ಲ. ಪ್ರಾಬಬ್ಲಿ ಈ ಪೋಸ್ಟರ್ ಒಂದು ಇಟ್ಸ್ ಡೆಫಿನೆಟ್ಲಿ ಅನ್ ಇನ್ಸ್ಪಿರೇಷನ್ ಜಾಕಿಯಿಂದ. ಸೊ ಆ ಪೋಸ್ಟರ್ ನೋಡಿ ತುಂಬಾ ಜನಕ್ಕೆ ಅನ್ಸ್ಬೋದು. ಹಂಗೆ ಅವ್ರು ಹೇಳ್ದಂಗೆ ಸತ್ಯ ಹೆಗ್ಡೆ ಸರ್ ಅಲ್ವಾ, ಸೊ ಅವ್ರದ್ದೊಂದು ಟೋನ್ ಆಫ್ ವರ್ಕಿಂಗ್ ಇರುತ್ತೆ. ಸೊ ಪ್ರಾಬಬ್ಲಿ ಅದರಿಂದ ಸಿಮಿಲಾರಿಟೀಸ್ ಅನ್ಸಿರ್ಬೋದು. ಬಟ್ ನೀವು ಸಿನಿಮಾ ನಾಳೆ ನೋಡಿದಾಗ ನೀವು ಅದನ್ನ ಹೋಲಿಕೆ ಮಾಡಲ್ಲ ಅಂತ ಅನ್ಕೊಳ್ತಿದ್ದೀನಿ. ಬಟ್ ಬೀಯಿಂಗ್ ಕಂಪೇರ್ಡ್ ಟು ಜಾಕಿ ಇಸ್ ಅ ಹ್ಯೂಜ್ ಡೀಲ್. ಅಗೇನ್ ದಟ್ ಇಸ್ ಅ ಗ್ರೇಟ್ ಥಿಂಗ್ ಓನ್ಲಿ. ಬಟ್ ನೆವರ್ದಲೆಸ್ ನೀವು ಎಕ್ಕ ನೋಡಿದ್ಮೇಲೆ ಐ ಫೀಲ್ ಲೈಕ್ ನೀವು ಎಕ್ಕಾನು ಇಟ್ ಹ್ಯಾಸ್ ಇಟ್ಸ್ ಓನ್ ಕತೆ ಅಂತ ಅನ್ಸುತ್ತೆ ನಿಮ್ಗೆ. ಅಂಡ್ ಮ್ಯೂಸಿಕ್ ಎಸ್ಪೆಷಲಿ ಬ್ಯಾಂಗಲ್ ಬಂಗಾರಿ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಮ್ಮ ಟ್ರೈಲರ್ ಅಲ್ಲಿ ಆ BGM ಇದೆಯಲ್ಲ, ನಾನು ಯಾವಾಗ್ಲೂ ಮಾತಾಡ್ತೇನೆ ಚರಣ್ ರಾಜ್ ಸಿನಿಮಾ ಟೈಮಲ್ಲಿ. ಚರಣ್ ರಾಜ್ ಇಸ್ ಎಕ್ಸಲೆಂಟ್ ಕಂಪೋಸರ್, ಅದ್ಭುತ ಚರಣ್ ರಾಜ್. ನಮ್ಮ ಈಗ ಇಂಡಸ್ಟ್ರಿಯಲ್ಲಿ ಇರುವಂತಹ ಕೆಲವು ದಿ ಬೆಸ್ಟ್ ಅನ್ನೋರನ್ನ ನಾವು ಕೌಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಚರಣ್ ರಾಜ್ ಬರ್ತಾರೆ. ಸೊ ನಿಮ್ಮ ಸಿನಿಮಾಗೆ ಬಹುಶಃ ಜೀವ ತುಂಬಿದ್ದಾರೆ BGM ಇಂದ, ಸಿಕ್ಕಾಪಟ್ಟೆ ತುಂಬ. ಅಂಡ್ ಎಸ್ಪೆಷಲಿ ಈ ಸಿನಿಮಾ ಅಂದ್ರೆ ಅವ್ರು ನೋಡಿ ಅವ್ರು ಮಾಡಿರೋ ಪ್ರತಿ ಸಿನಿಮಾಲು ಮ್ಯೂಸಿಕ್ ಆಲ್ವೇಸ್ ಸ್ಟ್ಯಾಂಡ್ಸ್ ಔಟ್. ಅದು ಕೊಡೋ ಎಕ್ಸ್ಪೀರಿಯನ್ಸ್ ಬೇರೆ ತರ, ಎಸ್ಪೆಷಲಿ ಇನ್ ಥಿಯೇಟರ್ಸ್. ಯಾಕಂದ್ರೆ ಅವರು ಕರೆಕ್ಟ್ ಆಗಿ ಅವ್ರ ಟೀಮ್ ಏನಿದೆ ಥಿಯೇಟರ್ಗಂತ ಕೆಲವು ವೈಬ್ರೇಷನ್ಸ್ ಹಾಕ್ತಾರೆ. ನಮ್ಗೆ ಫೋನ್ಸ್ ಅಲ್ಲಾಗ್ಲಿ ಎಲ್ಲೂ ಕೇಳಿಸಲ್ಲ. ಆ ವೈಬ್ರೇಷನ್ಸ್ ಆ ಸೀನ್ದು ಇಂಟೆನ್ಸಿಟಿ ತೋರಿಸುತ್ತೆ ತೂಕವಾಗಿ. ಅಂಡ್ ಈ ಫಿಲ್ಮ್ ಅಲ್ಲಿ ನಮ್ದು ಎಂಟೈರ್ ನಡೆಯೋದೇ ಇಮೋಷನ್ಸ್ ಮೇಲೆ ಅಲ್ವಾ. ಕೆಲವು ಪೋರ್ಷನ್ ಹೇಳ್ತೀನಿ ರೀ ರೆಕಾರ್ಡಿಂಗ್ ಅಲ್ಲಿ ಮಾಡಿದ್ದು, ಕೆಲವು ಕಡೆ ಬರೀ ಬ್ರೆತ್ ಅಲ್ಲಿ ಮ್ಯೂಸಿಕ್ ಕೊಟ್ಟಾರೆ, ಬ್ರೆತ್ ನ ಹೈಲೈಟ್ ಮಾಡಿದ್ದಾರೆ, ಹಾರ್ಟ್ ಬೀಟ್ ನ ಹೈಲೈಟ್ ಮಾಡಿದ್ದಾರೆ. ಸೊ ಆ ಸೀನ್ಸ್ ಬಂದಾಗ ಇನ್ಫ್ಯಾಕ್ಟ್ ಕಂಪ್ಲೀಟ್ ಸೈಲೆನ್ಸ್ ಆಗ್ಬಿಟ್ಟು ಒಂದು ಹಾರ್ಟ್ ಬೀಟ್ ರಿವರ್ಬ್ ಬರುತ್ತೆ ಥಿಯೇಟರ್ ಅಲ್ಲಿ. ಲೈಕ್ ನಾವು ರೀ ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಕೇಳಿಸ್ಕೊಂತಿದ್ದಾಗ ಒಂದ್ 2 ಪೋರ್ಷನ್ ಕೇಳಿಸ್ಕೊಂಡೆ. ಸೊ ದಟ್ ಹಾರ್ಟ್ ಬೀಟ್ ಇದೆಲ್ಲ ಆ ವೈಬ್ರೇಷನ್ಸ್ ಹೆಂಗ್ ಕೊಟ್ಟರೆ ಲಿಟ್ರಲಿ ನಮ್ ಹಾರ್ಟ್ ಅದೇ ಬೀಟ್ ಸಿಂಕ್ ಆಗೋ ತರ ಆಗುತ್ತೆ. ಅಂಡ್ ನಿಜವಾಗ್ಲೂ ಅಫ್ಕೋರ್ಸ್ ನಮ್ ಸಿನಿಮಾ ಮೇಲೆ ನಾವು ಚೆನ್ನಾಗಿ ಹೇಳ್ತೀವಿ, ಬಟ್ ಡೆಫಿನೆಟ್ಲಿ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಫಾರ್ ದ ಸೀನ್ಸ್ ಇಸ್ ಡೆಫಿನೆಟ್ಲಿ ಸೂಪರ್. ಅಂಡ್ ಇನ್ಫ್ಯಾಕ್ಟ್ ಇನ್ನೂ 3 ಸಾಂಗ್ ಇದೆ ಫಿಲ್ಮ್ ಅಲ್ಲಿ, ಅದ್ ನಾವ್ ಯಾವ್ದು ಬಿಟ್ಟಿಲ್ಲ. ಯಾಕಂದ್ರೆ ನಮ್ ಕತೆಗೆ ತುಂಬಾ ಹತ್ರವಾದ ಸಾಂಗ್ಗಳು, ಅದನ್ನ ಸಿನಿಮಾ ನೋಡಿದಾಗ ಅದಕ್ಕೆ ಎಕ್ಸ್ಪೀರಿಯನ್ಸೇ ಬೇರೆ. ಇನ್ಫ್ಯಾಕ್ಟ್ ಸಂಪದ್ ಅವ್ರ ಕ್ಯಾರೆಕ್ಟರ್ ಜೊತೆ ಒಂದು ವೆರಿ ಇಮೋಷನಲ್ ಅಂಡ್ ಡೆಪ್ತ್ ಇರುವಂತ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ಸಖತ್ ಕಾಡುತ್ತೆ ಆ ಸಾಂಗ್. ಅಂಡ್ ಆ ಸಾಂಗ್ ನಂಗೆ ಸಖತ್ ಇಷ್ಟ. ಆ ಸಾಂಗ್ ಅದನ್ನ ನೀವು ವಿತ್ ವಿಜುವಲ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿಲ್ಲ, ತುಂಬಾ ಚೆನ್ನಾಗಿರುತ್ತೆ.